ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ, ಸಾಗರ ನಗರದ ಸಂಪೂರ್ಣ ಅಭಿವೃದ್ಧಿಗಾಗಿ ಈ ಬಾರಿ KS ಈಶ್ವರಪ್ಪರನ್ನು ಬೆಂಬಲಿಸಿ ಮಾನ್ಯ ಮತದಾರ ಬಂಧುಗಳೇ. ಕೊಯ್ಲು ಆಶ್ವಾಸನೆಗಳು ಬೇಕಾಗಿಲ್ಲ, ಡೋಂಗಿ ರಾಜಕಾರಣಿಗಳು ಬೇಕಾಗಿಲ್ಲ, ಕುಟುಂಬ ರಾಜಕಾರಣಿಗಳು ಬೇಕಾಗಿಲ್ಲ. ಸ್ವಚ್ಛವಾದ, ಸಮೃದ್ಧವಾದ, ಹಿತವಾದ ಶಿವಮೊಗ್ಗ ನಗರದ ಅಭಿವೃದ್ಧಿಗಾಗಿ ಈ ಬಾರಿ KS ಈಶ್ವರಪ್ಪರನ್ನು ಬೆಂಬಲಿಸಿ ಮಾನ್ಯ ಮತದಾರ ಬಂಧುಗಳೇ. ನೆಲ ಜಲ ರಕ್ಷಣೆಗಾಗಿ, ಸುಂದರವಾದ ಶಿವಮೊಗ್ಗ ನಗರದ ಅಭಿವೃದ್ಧಿಗಾಗಿ ಈ ಬಾರಿ KS ಈಶ್ವರಪ್ಪರನ್ನು ಬೆಂಬಲಿಸಿ ಮಾನ್ಯ ಮತದಾರ ಬಂಧುಗಳೇ. ಕೊಯ್ಲು ಆಶ್ವಾಸನೆಗಳು ಬೇಕಾಗಿಲ್ಲ, ಡೋಂಗಿ ರಾಜಕಾರಣಿಗಳು ಬೇಕಾಗಿಲ್ಲ. ಅಂದವಾದ, ಚಂದವಾದ, ಸುಂದರವಾದ ಶಿವಮೊಗ್ಗ ನಗರದ ಅಭಿವೃದ್ಧಿಗಾಗಿ ಈ ಬಾರಿ KS ಈಶ್ವರಪ್ಪರನ್ನು ಬೆಂಬಲಿಸಿ ಮಾನ್ಯ ಮತದಾರ ಬಂಧುಗಳೇ. ಸಹಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಸುಂದರವಾದ, ಚಂದವಾದ ಶಿವಮೊಗ್ಗ ನಗರದ ಅಭಿವೃದ್ಧಿಗಾಗಿ, ಭ್ರಷ್ಟಾಚಾರ ರಹಿತ ಅಭಿವೃದ್ಧಿಗಾಗಿ ಈ ಬಾರಿ KS ಈಶ್ವರಪ್ಪರನ್ನು ಅಭಿವೃದ್ಧಿಗೆ ತಮ್ಮ ಅತ್ಯಮೂಲ್ಯವಾದ ಒಂದು ಮತವನ್ನು ನೀಡಿ ಸಹಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ತಾವು ಮತಗಟ್ಟೆಗೆ ಹೋಗಿ ಮತವನ್ನು ಹಾಕುವಾಗ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಭ್ರಷ್ಟಾಚಾರ ರಹಿತವಾದ ಅಂದವಾದ, ಸುಂದರವಾದ, ಚಂದವಾದ ಒಂದು ಮತವನ್ನ KS ಈಶ್ವರ ಮತದಾರ ಬಂಧುಗಳೇ, ಇದು ರಾಷ್ಟ್ರಭಕ್ತ ಬೆಳೆಗ ಶಿವಮೊಗ್ಗ ಹಾಗೂ ಸಾಗರ ಇವರ ಆತ್ಮೀಯ ಕರೆ. ಆತ್ಮೀಯ ಮತದಾರ ಬಂಧುಗಳೇ, ಇದೇ ಬರುವ ದಿನಾಂಕ 7/5/24 ಮಂಗಳವಾರದಂದು ನಡೆಯಲಿರುವ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಚುನಾವಣಾ ಅಭ್ಯರ್ಥಿ, ಬಡವರ ಬಂಧು, ಹುಟ್ಟು ಹೋರಾಟಗಾರ, ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರುವ ಶ್ರೀಯುತ KS ಈಶ್ವರಪ್ಪನವರು ತಮ್ಮ ಮತವನ್ನ ಕೇಳಲು ತಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲ ಮತದಾರ ಬಂಧುಗಳು ಸಹಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಆತ್ಮೀಯ ಮತದಾರ ಬಂಧುಗಳೇ, ಕೊಯ್ಲು ಆಶ್ವಾಸನೆಗೆ ಬೆಲೆ ಕೊಡದೆ, ಡೋಂಗಿ ರಾಜಕಾರಣಿಗಳಿಗೆ ಬೆಲೆ ಕೊಡದೆ, ಸುಂದರವಾದ, ಅಂದವಾದ, ಚಂದವಾದ ಶಿವಮೊಗ್ಗ ನಗರದ ಅಭಿವೃದ್ಧಿಗಾಗಿ ಈ ಬಾರಿ ಶಿವಮೊಗ್ಗ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿರುವ ಪಕ್ಷೇತರರಾಗಿರುವ KS ಈಶ್ವರಪ್ಪರನ್ನು ಬೆಂಬಲಿಸಿ ಮತದಾರ ಬಂಧುಗಳೇ. ದೇಶಕ್ಕೆ ಮೋದಿ, ಶಿವಮೊಗ್ಗಕ್ಕೆ ಇಷ್ಟು ಬಿಸಿಲಿದ್ರೂ ಕೂಡ ಚುನಾವಣಾ ಪ್ರಚಾರ ಮಾಡ್ತಾ ಇರೋಂಥ ಸಂದರ್ಭ ನೋಡಿದಾಗ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮಂಥ ಅನೇಕ ಕಾರ್ಯಕರ್ತರು ಸಂಪೂರ್ಣ ಶ್ರಮ ಹಾಕಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಸೋಲಿಸಬೇಕು, ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರವನ್ನು ಸೋಲಿಸಬೇಕು ಅಂತ ತೀರ್ಮಾನ ಮಾಡಿರೋದು ತುಂಬ ಸಂತೋಷ. ಈಗಾಗಲೇ ಕಾಂಗ್ರೆಸ್ಸಿನ ನಾಯಕರುಗಳು ಕೂಡ ನಿಮ್ಗೆ ವೋಟ್ ಮಾಡ್ತೇವೆ, ಗೀತಾ ಶಿವರಾಜ್ ಕುಮಾರ್ ಅವರು ಯಡಿಯೂರಪ್ಪನವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ, ಹಾಗಾಗಿ
ಗೀತಾ ಶಿವರಾಜ್ ಕುಮಾರ್ ಓಟ್ ಕೊಡಲ್ಲ, ರಾಘವೇಂದ್ರನ್ಗೆ ಓಟ್ ಕೊಡಕ್ಕೆ ಮನಸ್ಸಿಲ್ಲ, ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಿರೋದು ತುಂಬಾ ಸಂತೋಷ ಇದೆ. ಅದೇ ಪ್ರಕಾರ JDS ನಾಯಕರು ಕೂಡ ನಮಗೆ ನೇರವಾಗಿ ಬೆಂಬಲ ಕೊಡ್ತಿದ್ದಾರೆ. ಇಡೀ ನೀವು ಗಮನಿಸಿರ್ಬೋದು 8 ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಮುಖಾನೂ ನಾನು ನೋಡಿಲ್ಲ ಬಹಳ ಜನಕ್ಕೆ, ಆದ್ರೆ ಅವರವರನ್ನೇ ಫೋನ್ ಮಾಡ್ತಾ ಇದ್ದಾರೆ, ನಿಮಗೆ ಬೆಂಬಲ ಕೊಡ್ತೀವಿ, ನಿಮ್ದು ಕ್ರಮಾಂಕ 8 ಇದೆ, ಕಬ್ಬಿಡಿದಂತ ರೈತ ಇದೆ, ಅವರವರೇ ಫೋನ್ ಮಾಡಿ ಒಂದು ರೀತಿಯ ಅದೃಶ್ಯ ಮತದಾರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ವಿಶ್ವಾಸ ನನಗಿದೆ. ಈ ದಿಕ್ಕಿನಲ್ಲಿ ಈ ಚುನಾವಣೆ ನಾವು ಗೆಲ್ತೇವೆ. ಇನ್ನು ಇವತ್ತಿನಿಂದ ಯಾವುದೇ ಸಭೆ ಸಮಾರಂಭ ಮೆರವಣಿಗೆ ನಾವು ಮಾಡೋದು ಬೇಡ. ನಮ್ಮ ಬೂತಲ್ಲಿ ಹೋಗಿ ಕೂತು ಪ್ರತಿ ಮನೆಗೂ ಓಟು ಕೇಳಂತ ಪ್ರಯತ್ನವನ್ನ ನಡೆಸೋಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ಈ ಚುನಾವಣೆ ನಮಗೆ ಜಯ ಶತಸಿದ್ಧ ಅನ್ನುವಂಥ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಯಾವ ಥರ ನಿಮಗೆ ಅನುಕೂಲಗಳಿದೆ, ಪ್ರಚಾರ ಯಾವ ರೀತಿ ಇದೆ? ಗೀತಾ ಶಿವರಾಜ್ ಕುಮಾರ್ ಅಭ್ಯರ್ಥಿನ ಹೇಗಿದ್ರು ಸೋಲ್ತಾರೆ ಅಂತ ಅವ್ರು ಗೊತ್ತಿರೋದ್ರಿಂದ, ರಾಘವೇಂದ್ರಿಗೆ ಓಟ್ ಕೊಡೋಕ್ಕೆ ಅವ್ರು ತಯಾರಿರೋದ್ರಿಂದ ಕಾಂಗ್ರೆಸ್ ಅತಿ ಹೆಚ್ಚು ಓಟ್ ನಂಗೆ ಬರುತ್ತೆ. JDSನವರು ಕೂಡ ಈಗಾಗಲೇ ನೇರವಾಗಿ ಚುನಾವಣಾ ಪ್ರಚಾರ ಇಳಿದುಬಿಟ್ಟಿದ್ದಾರೆ. BJP 70% ಹೆಚ್ಚಿಗೆ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. BJP, ಕಾಂಗ್ರೆಸ್, JDS ಅಲ್ಲದೆ ನಾನು ಅನೇಕರು ನಾನು ನೋಡಿಲ್ಲ, ಆದರೆ ಅವರವರೇ ತೀರ್ಮಾನ ಮಾಡಿದ್ದಾರೆ ಈಶ್ವರಪ್ಪ ಓಟ್ ಕೊಡ್ತೀವಿ ಅಂತ. ಅದೃಶ್ಯ ಮತದಾರ ಓಟ್ ಇದೆ, ಅವನಿಗೆ ಗೆದ್ದೆ.